ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಕೂಡ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಭಾನುವಾರದ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಅನ್ನೋದಷ್ಟೇ ಒಂದು ಸಂಡೇ ಅನ್ನೋದಷ್ಟೇ ಒಂದು ಹೆಸರಿಗೆ. ಅದರಲ್ಲಿ ಹೆಣ್ಮಕ್ಳಿಗೆ, ಅದು ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಕೆಲಸ ಇರುತ್ತೆ ಮನೇಲಿ. ಏಕೆಂದರೆ ವಾರ ಪೂರ್ತಿ ನಾವು ಏನೇನು ಮಾಡೋಕ್ಕಾಗಿರಲ್ಲ, ಅದನ್ನೆಲ್ಲ ಭಾನುವಾರ ಒಂದಿನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇವತ್ತು ನನ್ನ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಭಾನುವಾರ ಮಾಡಲ್ಲ ನಾನು. ಬೆಳಗ್ಗೆ ಇಡ್ಲಿ ತಂದುಕೊಟ್ಟಿದ್ರು. ಇಡ್ಲಿ ಎಲ್ಲ ತಿಂದ್ಬಿಟ್ಟು ಈಗ ಟೆರೆಸ್ ಎಲ್ಲ ಸ್ವಲ್ಪ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬ ಗಲೀಜಾಗಿತ್ತು. ತುಂಬ ಧೂಳು ಬರುತ್ತೆ, ಗಾಳಿ ಬರುತ್ತಲ್ಲ, ಗಾಳಿ ತುಂಬ ಇರುತ್ತೆ. ಹಾಗಾಗಿ ತುಂಬ ಟೆರೆಸ್ ಎಲ್ಲ ಗಲೀಜಾಗಿರುತ್ತೆ. ಹಕ್ಕಿಗಳು ಬರುತ್ತೆ. ಹಕ್ಕಿಗಳು ಬಂದು ಸ್ವಲ್ಪ ಗಲೀಜೆಲ್ಲ ಮಾಡುತ್ತೆ. ಹಕ್ಕಿಗಳಿಗೆ ನಾವು ಕೂಡ ಅಕ್ಕಿ ಹಾಕ್ತೀವಲ್ವ, ಅಕ್ಕಿ ಕಾಳು ಅದೆಲ್ಲ. ಅದೆಲ್ಲ ಸ್ವಲ್ಪ ಹಾಗಾಗಿ ಕಸ ಇರುತ್ತೆ. ಅದನ್ನು ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಮಾಡಾದಮೇಲೆ ನಾನು ಒಂದು ಕಪ್ ಕಾಫಿ ಮಾಡಿಕೊಂಡೆ. ಕಾಫಿ ಕುಡಿದ್ರೆ ಒಂಚೂರು ಎನರ್ಜಿ ಬರುತ್ತೆ ಅಂತ ಕಾಫಿ ಮಾಡ್ಕೊಂಡು ಕುಡಿದು ಈಗ ನೆಕ್ಸ್ಟ್ ಮುಂದಿನ ಕೆಲಸಗಳನ್ನ ಮಾಡ್ಕೋಬೇಕು. ಯಾಕೋ ನನ್ನ ಮಗನಿಗೆ ತುಂಬ ಕೆಮ್ಮಾಗ್ಬಿಟ್ಟಿದೆ ನೋಡಿ, ಮಲ್ಕೊಂಡ್ಬಿಟ್ಟಿದ್ದಾನೆ. ಮಾತ್ರೆ ಕೊಟ್ಟೆ. ತಿಂಡಿ ತಿಂದ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ತಂದಿದ್ರು. ಇಡ್ಲಿ ಸಾಂಬಾರು ತಿಂದ್ಬಿಟ್ಟು ಮಾತ್ರೆ ಕೊಟ್ಟಿದ್ದೆ. ಮಾತ್ರೆ ನುಂಗ್ಬಿಟ್ಟು ಮಲ್ಕೊಂಡಿದ್ದಾನೆ, ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾನೆ. ಅವನಿಗೆ ಈ ಚಳಿಗಾಲ ಬಂದರೆ ತುಂಬಾ ಕೆಮ್ಮು, ಶೀತ ಅಂತ ಏನಿಲ್ಲ, ತುಂಬ ಕೆಮ್ಮು ಆಗಿಬಿಡುತ್ತೆ. ಅವನಿಗೆ ಕೋಲ್ಡು ಆಗೋದಿಲ್ಲ. ಹಾಗಾಗಿ ಈ ಒಂದು ಟೈಮಲ್ಲಿ ಅವನ್ನ ಸುಧಾರಿಸೋದೇ ಸ್ವಲ್ಪ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಕೆಮ್ಮು ಅನ್ನೋದು ಬಂದರೆ ತುಂಬಾ ಹಿಂಸೆ ಕೊಟ್ಟಾಕ್ಬಿಡುತ್ತೆ. ಅವನಿಗೆ ಪ್ರತಿ ವರ್ಷವೂ ಹಾಗೆ ಕೋಲ್ಡ್ ಟೈಮಲ್ಲಿ ಸ್ವಲ್ಪ ಕೆಮ್ಮಿನ ಪ್ರಾಬ್ಲಮ್ ಇದೆ ಅವನಿಗೆ. ಹಾಗಾಗಿ ಶೀತ ತುಂಬ ಆಗಿಬಿಡುತ್ತೆ. ಅದು ಅಲ್ಲದೆ ನೆನ್ನೆ ಸ್ನ್ಯಾಕ್ಸಿಗೆ ಅಂತೇಳಿ ಆ್ಯಪಲ್ನ ಕೊಟ್ಟು ಕಳಿಸಿದ್ದಾರೆ ನಮ್ಮ ಮನೇಲಿ. ಹಂಗಾಗಿ ಅದೇನಾಗಿದೆ, ಆ್ಯಪಲ್ಲು ಕೂಡ ಶೀತ ಅಲ್ವಾ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಈಗ ಅದೆಲ್ಲ ಆದಮೇಲೆ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಿದ್ದೆ. ಅದನ್ನು ಕೂಡ ಒಂದು ಕಡೆ ಒಣಗಾಕೊಂಡು ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ವೀಕೆಂಡಲ್ಲಿ ನಾನು ತಲೆಗೆ ಎಣ್ಣೆ ಕೂಡ ಹಚ್ಚೋಕ್ಕಾಗಲ್ಲ. ಯಾಕೆಂದರೆ ಡ್ಯೂಟಿಗೆ ಹೋಗೋದ್ರಿಂದ ಎಣ್ಣೆ ಹಚ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಹಚ್ಚಿರಲ್ಲ. ಈಗ ಸಂಡೇ ಆಗಿರೋದ್ರಿಂದ ಇವಾಗ ತಲೆಗೆ ಎಣ್ಣೆನೂ ಕೂಡ ಹಚ್ತಾ ಇದ್ದೀನಿ. ಹಾಗೆ ಇನ್ನೂ ತುಂಬ ಕೆಲಸ ಇದೆ. ಅಡುಗೆ ಮನೆ ಏನೂ ಕ್ಲೀನ್ ಮಾಡಿಲ್ಲ. ನಿನ್ನೆ ನೈಟು ಫುಲ್ ಹಾಗೆ ಮಲ್ಕೊಂಡ್ಬಿಟ್ಟೆ. ಮತ್ತು ಬೆಳಗ್ಗೆನೂ ಕೂಡ ಏನೂ ತಿಂಡಿ ಮಾಡಿಲ್ಲ. ಹಾಗಾಗಿ ಅಡುಗೆ ಮನೆಯೆಲ್ಲ ಹಾಗೇ ಇದೆ. ರಾತ್ರಿ ರೊಟ್ಟಿ ಹಾಕಿದ್ದೆ. ರೊಟ್ಟಿ ಹಾಕಿದ್ರೆ ಕೇಳಬೇಕಾ, ಅಡುಗೆ ಮನೆ ಅಂತೂ ಫುಲ್ ಗಲೀಜಾಗಿಬಿಟ್ಟಿರುತ್ತೆ. ಈಗ ಪಾತ್ರೆಗಳೆಲ್ಲ ಇತ್ತು. ಪಾತ್ರೆಗಳೆಲ್ಲ ತೊಳೆದು ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನನಗೆ ಫಸ್ಟ್ ಶಿಫ್ಟ್ ಇರುತ್ತೆ. ಫಸ್ಟ್ ಶಿಫ್ಟಿಂದ ಬಂದು 3 ಗಂಟೆಗೆ ಮನೆಗೆ ಬಂದರೆ ನಾನು ಮಲ್ಕೊಂಬಿಡ್ತೀನಿ. ಊಟ ಮಾಡಿ ಮಲ್ಕೊಂಬಿಟ್ರೆ ಸ್ವಲ್ಪ ಎದ್ದೊಳೋದು ಲೇಟ್ ಆಗುತ್ತೆ. ಸ್ವಲ್ಪ ತುಂಬ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಯಾವ ಕೆಲಸನೂ ನನಗೆ ಮಾಡ್ಕೊಳಕ್ಕಾಗಿರಲ್ಲ. ಹಾಗಾಗಿ ಇವತ್ತು ಈ ಕೆಲಸ ಎಲ್ಲ ಹಾಗೆ ಉಳಿದಿತ್ತು. ಹಾಗಾಗಿ ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೀಗೆ ಅಲ್ವಾ, ಒಂದು ಟೈಮು ತಿಂಡಿ ಮಾಡೋದೇನೂ ಇಲ್ಲ, ಕೆಲಸ ಇಲ್ಲ ಅಂದರೆ ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಈ ಕಡೆ ತಿಂಡಿನೂ ಮಾಡಬೇಕು, ಈ ಕಡೆ ಮನೆ ಕೆಲಸಗಳು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅಟ್ಲೀಸ್ಟ್ ಒಂದು ಭಾನುವಾರದಲ್ಲಿ ಒನ್ ಟೈಮ್ ಸ್ವಲ್ಪ ಫ್ರೀ ಬಿಟ್ಟರೆ ನಮಗೂ ಕೂಡ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದೊಳೋದು ಕೂಡ ಸ್ವಲ್ಪ ನಿಧಾನವಾಗಿ ಎದ್ದೊಳ್ಬೋದು ಅನ್ನೋ ಕಾರಣಕ್ಕೆ. ಪ್ರತಿ ವಾರ ಹೊರಗಡೆಯಿಂದ ತಿಂಡಿ ತಂದುಕೊಡ್ತಾರೆ. ಕೆಲವೊಂದು ಸಲ ಮಿಸ್ ಆಗುತ್ತೆ. ಏನಾದರೂ ನಾನ್ ವೆಜ್ ಏನಾದರೂ ಮಾಡಬೇಕಾದ್ರೆ ಬೆಳಿಗ್ಗೆ ಮನೆಯಲ್ಲೇ ಮಾಡ್ತೀನಿ. ನಾನ್ ವೆಜ್ ಎಲ್ಲ ಜಾಸ್ತಿ ತರಕ್ಕೆ ಹೋಗಲ್ಲ. ಹಾಗೆಯೇ ಈಗ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಅಡುಗೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅಡುಗೆ ಇವತ್ತು ಟೊಮೊಟೊ ರಸಮ್ ಮಾಡಿ, ಜೀರಿಗೆ ಮೆಣಸು ರಸಮ್ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತ. ಅವನಿಗೆ ಕೆಮ್ಮಿತ್ತಲ್ವ, ಸ್ವಲ್ಪ ರಸಮ್ ಕುಡಿದ್ರೆ ಅವನಿಗೂ ಕೂಡ ಗಂಟ್ಲಿಗೆ ಹಿತ ಅನಿಸುತ್ತೆ ಅಂತ ಹೇಳಿಬಿಟ್ಟು ರಸಮ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಕಡೆ ಟೊಮೊಟೊನ ಬೇಯಕ್ಕೆ ಇಡ್ತಾಯಿದ್ದೀನಿ. ಟೊಮೊಟೊ ಬೇಯೋಕ್ಕೆ ಅಂತ ಇಟ್ಟು ಆನಂತರ ನಾನು ಇಲ್ಲಿ ಒಂದು ಸ್ಪೂನಷ್ಟು, ಒಂದು 3/4 ಸ್ಪೂನಷ್ಟು
ಜೀರಿಗೆನ ಬಿಸಿ ಮಾಡ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ಈ ರೀತಿ ಹುರ್ಕೊಂಡು ನಾವು ಆವಾಗಿಂದವಾಗೆ ಇನ್ಸ್ಟೆಂಟ್ ಪೌಡ್ರು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಯಾವುದೇ ಥರದ ರಸಮ್ ಪೌಡ್ರು ಮಾಡಿ ಇಟ್ಕೊಳ್ಳಲ್ಲ. ಆವಾಗ ಏನು ರಸಮ್ ಮಾಡಬೇಕೋ ಸೊ ಆವಾಗ ನಾನು ರೆಡಿ ಮಾಡ್ಕೋತೀನಿ. ಏನು ಜಸ್ಟ್ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕಿದ್ರೆ ಪೌಡ್ರು ಕುಟ್ಕೊಂಡ್ರೆ ಹಾಗೆ ಹೋಗುತ್ತೆ. ಸೊ ಆವಾಗಿಂದವಾಗೆ ಫ್ರೆಶ್ಶಾಗಿ ಮಾಡಿಕೊಂಡು ನಾನು ರಸಮ್ನ ಮಾಡೋದು. ಹಾಗಾಗಿ ಸ್ವಲ್ಪ ಟೇಸ್ಟು ಜಾಸ್ತಿ ಅನಿಸುತ್ತೆ, ಚೆನ್ನಾಗಿರುತ್ತೆ ರಸಮ್ಮು. ಸೊ ಹಾಗಾಗಿ ಇವಾಗ ಜೀರಿಗೆನ ಹುರ್ಕೋತಾ ಇದ್ದೀನಿ. ಸೊ ಅದು ಒಂದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಂಡು, ಜಾಸ್ತಿ ಸೀಸಬಾರ್ದು, ಸೀಸಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುರ್ಕೊಂಡು ಆನಂತರ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು, ಒಂದು 10ರಿಂದ 15, 20 ಅಷ್ಟು ಕಾಳಷ್ಟು ಮೆಣಸನ್ನು ಕೂಡ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲು, ಮತ್ತು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಮತ್ತು ನಾನು ಜೀರಿಗೆ ಮೆಣಸನ್ನು ಪೌಡ್ರ್ ಮಾಡ್ಕೊಂಡಿದ್ದೆ, ಹಾಗೆ ಒಣಮೆಣ್ಸಿನ್ಕಾಯಿ. ಸೊ ಇದನ್ನೆಲ್ಲನೂ ಕೂಡ ಈಗ ಅದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಸೊ ಇದಿಷ್ಟನ್ನು ನಾನು ಒಟ್ಟಿಗೆ ಹಾಕ್ಕೋತೀನಿ, ಯಾಕಂದರೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಒಣಮೆಣ್ಸಿನ್ಕಾಯಿ ಫಸ್ಟಿಗೆ ಹಾಕ್ಬಿಟ್ರೆ ಸೊ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಫ್ರೈ ಆಗುತ್ತೆ. ಸೊ ಬೆಳ್ಳುಳ್ಳಿ ಎಲ್ಲ ಕಮ್ಮಿ ಫ್ರೈ ಆಗುತ್ತೆ. ಅದಕ್ಕೆ ಒಂದೇ ಹದದಲ್ಲಿ ಫ್ರೈ ಆಗಲಿ ಅಂಥೇಳಿ ಈ ರೀತಿ ಮಾಡ್ತೀನಿ ನಾನು. ಸೊ ಹಾಗೆ ಇವಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನನೂ ಕೂಡ ಹಾಕ್ತಾ ಇದ್ದೀನಿ. ಸೊ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡಿಕೊಂಡು ಆನಂತರ ನಾವೇನು ಟೊಮೊಟೊ ಬೇಯಿಸಿದ್ವಲ್ಲ, ಸೊ ಅದರಲ್ಲಿ ಬೇಯಿಸಿರೋ ಅಂಥ ನೀರಿರುತ್ತೆ, ಸೊ ಆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಟೊಮೊಟೊನ ನಾನು ಸಿಪ್ಪೆಯೆಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಹಾಕಿದ್ದೆ, ಹಾಗೆ ಹುಣಸೆಹಣ್ಣಿನ ರಸನೂ ಕೂಡ ಹಾಕಿದ್ದೆ. ಬಟ್ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲೋ ಮಿಸ್ ಆಗೋಗಿದೆ, ಸೊ ನನಗದು ಸಿಗಲೇ ಇಲ್ಲ, ಹಾಗಾಗಿ ಅದು ಫುಲ್ ತೋರ್ಸೋಕ್ಕಾಗಲಿಲ್ಲ. ಸೊ ನೀವು ಬೇಕು ಅಂದರೆ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ರೌಂಡ್ ಗ್ರೈಂಡ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು. ಸೊ ನಾನು ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಬಿಸಿ ಬಿಸಿ ರಸಮ್ ರೆಡಿ ಆಯಿತು. ಸೊ ಈಗ ನನ್ನ ಮಗನಿಗೆ ಬೆಳಗ್ಗೆ ಇಡ್ಲಿ ತಿಂದಿದ್ದಲ್ವ, ಸೊ ಹಾಗಾಗಿ ಅವನಿಗೆ ಫಸ್ಟು ಊಟ ಮಾಡಿಸೋಣ ಅಂಥೇಳಿ ಫಸ್ಟ್ ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವನು ಹೇಳ್ದ ನೀವೇ ತಿನ್ನಿಸಿ ಅಂತ ಹೇಳ್ದ. ಸರಿ, ಅವನಿಗೆ ಹುಷಾರಿಲ್ವಲ್ಲ, ಸರಿ ನಾನೇ ತಿನ್ಸೋಣ ಅಂದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ರಸಮ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು, ತುಂಬ ಬೇಗ ಕೂಡ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ಬೋದು ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಈಗ ನನ್ನ ಮಗನಿಗೂ ಕೂಡ ತಿನ್ಸೋಕ್ಕೆ ಎಬ್ಬಿಸ್ದೆ. ಪಾಪ ಅವನು ಬೆಳಗ್ಗೆಯಿಂದ ಕೆಮ್ಮಿ ತುಂಬಾ ಒಂಥರ, ನಮಗೆ ಸ್ವಲ್ಪ ಜಾಸ್ತಿ ಕೆಮ್ಮಿಬಿಟ್ರೆ ಒಂಥರ ಎದೆಲ್ಲ ನೋವು ಬಂದುಬಿಡುತ್ತೆ. ಸೊ ಚಿಕ್ಕ ಮಕ್ಕಳು ತಡ್ಕೊಳ್ಳಲ್ಲ, ಈ ಥಂಡಿ ಕಾಲದಲ್ಲಿ ತುಂಬ ಕೆಮ್ಮಾಗ್ಬಿಟ್ರೆ ಅವರು ಕೂಡ ಸ್ವಲ್ಪ ಸುಸ್ತಾಗ್ಬಿಡ್ತಾರೆ. ಸೊ ಹಾಗಾಗಿ ಅವನು ಕೂಡ ಸ್ವಲ್ಪ ಟಯರ್ಡ್ ಆಗಿದ್ದಾನೆ, ಸ್ವಲ್ಪ ರೆಸ್ಟ್ ಮಾಡಿ ಎದ್ದಿದ್ದ. ಹೋಗಲಿ, 1-2 ತುತ್ತಾದರೂ ತಿನ್ಸೋಣ ಅಂಥೇಳಿ ತಿನ್ನಿಸ್ತಾ ಇದ್ದೀನಿ. ಸೊ ಊಟ ತಿಂಡಿಗೆಲ್ಲ ಅವನು ಏನು ನಾಚ್ಕೊಳ್ಳಲ್ಲ. ಊಟ ಅವನಿಗೆ ಹೇಗೆ ಬೇಕೋ, ಅವನಿಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತಾನೆ. ಬಟ್ ಈಗ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ಇದು ಮಾಡ್ತಾನೆ ಅಷ್ಟೇ. ಸೊ ಹಾಗೆ ಅದೆಲ್ಲ ಆದಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಬೇಕಿತ್ತು. ಸೊ ಹಾಗಾಗಿ ಲಂಗ ಬ್ಲೌಸನ್ನ ಸ್ಟಿಚ್ ಮಾಡೋಣ ಅಂಥೇಳಿ ಆ ಒಂದು ಸ್ಯಾರಿ ಕೊಟ್ಟಿದ್ದರು. ಸೊ ಆ ಸ್ಯಾರಿನ ಕಟ್ ಮಾಡ್ಕೋಬೇಕು. ಸೊ ಸ್ಯಾರಿ ಕಟ್ ಮಾಡಿಕೊಂಡು ಲಂಗ ಬ್ಲೌಸ್ನ ಹೊಲಿಬೇಕು. ಸೊ ಹಾಗಾಗಿ ಇವಾಗ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಈಸಿ ಲಂಗ ಬ್ಲೌಸ್ ಹೊಲಿಯೋದು. ಸೊ ನಾನಿಲ್ಲಿ ಪ್ರಾಪರಾಗೇನು ಲಂಗ ಬ್ಲೌಸ್ ಮೆಷರ್ಮೆಂಟೆಲ್ಲ ಏನೂ ತೋರಿಸ್ತಾ ಇಲ್ಲ. ಸೊ ಇಲ್ಲಿ ಒಂದು ಸೀರೆನ ಕೊಟ್ಟಿದ್ದರು. ಸೊ ಸೀರೆನಲ್ಲೇ ಬ್ಲೌಸ್ ಬಂದು ರೆಡ್ ಕಲರ್ ಇತ್ತು. ಸೊ ರೆಡ್ ಕಲರಲ್ಲಿ ನಮಗೆ ಬ್ಲೌಸ್ ಬೇಡ, ಏನು ರನ್ನಿಂಗ್ ಸ್ಯಾರೀಸ್ ಇದೆ ಸೊ ಅದರಲ್ಲೇ ಬ್ಲೌಸು ಮತ್ತು
ಲಂಗನ ಮಾಡಿಕೊಡಿ ಅಂತ ಹೇಳಿದರು. ಸರಿ, ಇವಾಗ ನಾನು ಬ್ಲೌಸ್ಗೆ ಒಂದು 80 ಸೆಂಟಿಮೀಟ್ರಿಗೆ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಸಾಕಾಗುತ್ತೆ. ಈಗ 4th ಸ್ಟ್ಯಾಂಡರ್ಡ್ ಹುಡುಗಿ, ಸೊ ಅವಳಿಗೆ ಸಾಕಾಗುತ್ತೆ 80 ಸೆಂಟಿಮೀಟ್ರ್, ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 80 ಸೆಂಟಿಮೀಟ್ರನ್ನ ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದಕ್ಕೆ ನಾನು ಲಂಗ ಅಂದರೆ ಲೆಹಂಗ ಏನು ಬರುತ್ತೆ, ಸೊ ಲೆಹಂಗಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಯಾರೀಸು ತುಂಬ ಸಾಫ್ಟಾಗಿದೆ, ನೋಡೋಕೆ ಆ ಥರ ಒಂಥರ ಜಾತ್ರೆ ಥರ ಇದ್ರೂ ಕೂಡ ಸ್ಯಾರೀಸ್ ತುಂಬ ಸಾಫ್ಟಾಗಿದೆ. ಹಾಗಾಗಿ ಅವರು ಚೆನ್ನಾಗಿರುತ್ತೆ ಹೊಲ್ಕೊಡಿ ಅಂಥೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಈಗ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಅದರಲ್ಲೇ ಅಂದರೆ ಸೊಂಟದ ಬೆಲ್ಟ್ ಬರುತ್ತಲ್ಲ, ಸೊ ಅದನ್ನು ಕೂಡ ಹೊಲಿಬೇಕು. ನೋಡಿ, ಈ ರೀತಿ ಫ್ರಿಲ್ ಕೊಟ್ಟು ಹೊಲಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನನ್ನ ಸಂಡೇ ರೊಟೀನ್ ಇದಾಗಿರುತ್ತೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.